ಒಮ್ಮೆ ಒಂದು ಹಳ್ಳಿಯಲ್ಲಿ ರಾಮಪ್ಪ ಎಂಬ ರೈತನಿದ್ದ. ಅವನು ತನ್ನ ಹೊಲದಲ್ಲಿ ಬೆಳೆ ಬೆಳೆಸುವುದರ ಜೊತೆಗೆ ಎತ್ತು, ಹಸು, ಕೋಳಿ ಮತ್ತು ಒಂದು ನಾಯಿಯನ್ನು ಸಾಕುತ್ತಿದ್ದ. ರೈತನಿಗೆ ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ. ಪ್ರತಿದಿನ ಬೆಳಿಗ್ಗೆ ಅವನು ಪ್ರಾಣಿಗಳಿಗೆ ಆಹಾರ ಹಾಕಿ, ನೀರು ಕುಡಿಸಿ, ನಂತರ ಹೊಲಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದ. ಒಮ್ಮೆ ಹಳ್ಳಿಯಲ್ಲಿ ಭಾರೀ ಮಳೆ ಬಂದು ಹೊಲಗಳು ನೀರಿನಿಂದ ತುಂಬಿ ಹೋಯಿತು. ರೈತನ ಬೆಳೆ ಹಾನಿಯಾದರೂ ಅವನು ಮೊದಲು ತನ್ನ ಪ್ರಾಣಿಗಳನ್ನು ಸುರಕ್ಷಿತವಾಗಿ ಕೊಂಡೊಯ್ದ. ಆ ಸಮಯದಲ್ಲಿ ಹಸುವೊಂದು ಕಂದಮ್ಮನನ್ನು ಹೆತ್ತಿತು. ಆ ಕಂದಮ್ಮನನ್ನು ತಾಯಿಯ ಜೊತೆಗೆ ಅವೈತ್ತು ತನ್ನ ಮನೆಯಲ್ಲಿ ಕಾಪಾಡಿಕೊಂಡ. ನಾಯಿ ಕೂಡ ರೈತನಿಗೆ ನಿಷ್ಠೆಯಿಂದ ಸಹಾಯ ಮಾಡುತ್ತಿತ್ತು. ರಾತ್ರಿ ಹೊತ್ತು ಕಳ್ಳರು ಬಂದು ಎತ್ತುಗಳನ್ನು ಕಳವು ಮಾಡಲು ಪ್ರಯತ್ನಿಸಿದಾಗ ನಾಯಿ ಬೊಗಳಿ ರೈತನನ್ನು ಎಬ್ಬಿಸಿತು. ರೈತ ಮತ್ತು ಹಳ್ಳಿ ಜನರು ಸೇರಿ ಕಳ್ಳರನ್ನು ಓಡಿಸಿದರು. ಈ ಘಟನೆಗಳ ನಂತರ ರೈತನಿಗೆ ಇನ್ನಷ್ಟು ಗೌರವ ಹೆಚ್ಚಾಯಿತು. ಎಲ್ಲರೂ ಅವನ ಪ್ರಾಣಿಪ್ರೀತಿ ಮತ್ತು ಪರಿಶ್ರಮವನ್ನು ಮೆಚ್ಚಿದರು. ರೈತನು ತಿಳಿದಿದ್ದದ್ದು ಏನೆಂದರೆ, ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಿಕೊಂಡರೆ ಅವು ಸಹ ಮನುಷ್ಯನಿಗೆ ನಿಷ್ಠೆಯಿಂದ ನೆರವಾಗುತ್ತವೆ.